ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸರಿ ಕಲ್ಪನಾ, ನಾ ಹೊರಡ್ತೀನಿ. ಕಲ್ಪನಾ, ಗಂಡ ಸ್ವಲ್ಪ ದಿವಸ ಹೊರಗಡೆ ಹೊರಡ್ತಿದ್ದಾನೆ ಅಂತ ಗೊತ್ತಾದಾಗ ಹೆಂಡತಿ ಆದವಳು ನಗನಗ್ತಾ ಕಳಿಸಿದ್ರೆ ಹೋಗೋ ಕೆಲಸ ಯಶಸ್ವಿ ಆಗುತ್ತೆ. ಸಾಕ ನಕ್ಕಿದ್ದು. ನೀನು ಹೋಗ್ತಾ ಇರೋದೇ ನನಗಿಷ್ಟ ಇಲ್ಲ ಅಂದಮೇಲೆ ನಾನು ನಿನ್ನ ಯಶಸ್ಸು ಕೋರ್ತೀನ ಕೈಲಾಶ್. ನನ್ನಿಂದ ನಿನಗೇನೂ ಆಗಬೇಕಾಗಿಲ್ಲ. ಎಲ್ಲ ನಿಮ್ಮ ಸ್ವಾರ್ಥಕ್ಕೆ ಬದುಕವರು ನೀವು. ಮಗಳು ಮದುವೆನ ಮುಂದಕ್ಕೆ ಹಾಕೋಷ್ಟು ಕೆಲಸನ ಪ್ರೀತಿಸ್ತೀಯ ಅಲ್ವಾ ನೀನು? ಹೊರಡೋ ಟೈಮಲ್ಲಿ ನಿನ್ನ ಹತ್ರ ಜಗಳ ಆಡ್ಕೊಂಡು ಹೊರಡೋ ಆಸೆ ನನಗಿಲ್ಲ. ಗಿಡವಾಗಿ ಬಗ್ದೇ ಇರೋದು ಮರ ಆದ್ಮೇಲೆ ಬಗ್ಗುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ. ಓಕೆ, ಹುಷಾರು. ನಿನ್ನ ಆರೋಗ್ಯ, ಗೊಂಬೆ ಆರೋಗ್ಯ ಚೆನ್ನಾಗಿ ನೋಡ್ಕೊ. 3 ತಿಂಗಳು ದೂರ ಹೋಗ್ತಾ ಇರೋ ನೀನು, ಹೆಂಡತಿ ಮಗಳ ಗತಿ ಏನು ಅಂತ ಯೋಚನೆ ಮಾಡದೇ ಇರೋ ನಿನಗೆ ನಾವು ಹೇಗಿದ್ರೆ ಏನು? ನೀನು ಚೆನ್ನಾಗಿರು. ಸರಿ, ನಾ ಹೊರಡ್ತೀನಿ. ಯಾ ಎವ್ರಿಥಿಂಗ್ ಇಸ್ ಪ್ಯಾಕ್ಡ್. ಹಾಂ, ಫೈಲ್ಸ್ ತೊಗೊಂಡಿದ್ದೀನಿ. ಓಕೆ, ಇನ್ನು ಹಾಫ್ ಆನ್ ಅವರಲ್ಲಿ ಆಫೀಸಲ್ಲಿರುತ್ತೆ. ಯಾ, ಥ್ಯಾಂಕ್ ಯು. ಅಪ್ಪಾಜಿ, ಇನ್ನು ನಿಮಗೆ ಏನಮ್ಮ ಇದು? ಗೊಂಬೆ ಅಕ್ಕ ಹೇಳಿದ್ಲು, ನೀವು ಹೋಗ್ತಾ ಇರೋ ಊರಿನಾಗೆ ನಮ್ಮೂರಿನ ಅಡುಗೆ ಏನೂ ಸಿಗೋಕ್ಕಿಲ್ಲ ಅಂತೆ. ಅದಕ್ಕೆ ಗೊಜ್ಜು, ಉಪ್ಪಿನಕಾಯಿ, 3 ಥರ ಚಟ್ನಿ ಪುಡಿ ಎಲ್ಲ ಇಟ್ಟಿದ್ದೀನಿ. ಹಾಗೆ ನಿಮಗೆ ಪುಳಿಯೋಗರೆ ಅಂತ ತುಂಬ ಇಷ್ಟ ಅಲ್ವಾ? ಪುಳಿಯೋಗರೆ ಗೊಜ್ಜು ಇಟ್ಟಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಸಾಕು, ಹಾಗೆ ತಿನ್ಬೋದು. ಅಷ್ಟೆಲ್ಲ ಇಟ್ಟಿದ್ಯಾ? ಅಪ್ಪಾಜಿ, ನೀವು ತಗೊಳ್ಳೋ ಎಲ್ಲ ಮಾತ್ರೆನೂ ಎತ್ತಿಟ್ಟಿದ್ದೀನಿ. ಆಮೇಲೆ ನಿಮಗೆ ತಲೆನೋವು, ಮೈಕೈ ನೋವು ಏನಾದರೂ ಆದರೆ ಅದಕ್ಕೂ ಮುಲಾಮ್ ಇಟ್ಟಿದ್ದೀನಿ. ಹಾಕೊಂಡು ಸ್ವಲ್ಪ ಉಜ್ಜಿದ್ರೆ ಎಲ್ಲ ಸರಿ ಹೋಯ್ತದೆ. ಆಮೇಲೆ ಶುಂಠಿ ಮತ್ತು ಏಲಕ್ಕಿನ ಪುಡಿ ಮಾಡಿ ಟೀ ಪುಡಿಗೆ ಬೆರೆಸಿಟ್ಟಿದ್ದೀನಿ. ನಿಮಗೆ ನೆಗಡಿ, ಶೀತ, ಕೆಮ್ಮು ಏನಾದರೂ ಆದರೆ ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ಅದನ್ನು ಬೆರೆಸ್ಕೊಂಡು ಕುಡೀರಿ, ಎಲ್ಲ ಸರಿ ಹೋಯ್ತದೆ. ಕಾಳಜಿ ಮಾಡೋದು ಯಾರಾದರೂ ನಿನ್ನನ್ನು ನೋಡಿ ಕಲಿಬೇಕಮ್ಮ. ನಾನು ಊರಿಗೆ ಹೋದರೆ ನೀನು ಒಬ್ಬಳೇ ಇರ್ತೀಯ, ಕಲ್ಪನಾ ನಿನಗೆ ಹಿಂಸೆ ಕೊಡ್ತಾಳೆ ಅನ್ನೋ ಟೆನ್ಷನ್ ಇತ್ತು. ಆದರೆ ನೀವೆಲ್ಲರೂ ಚಂದನ್ ಮನೆಗೆ ಹೋಗ್ತೀರಾ ಅಂತ ಗೊತ್ತಾದ ಮೇಲೆ ಆ ಭಯ ದೂರ ಆಯಿತು. ಸರಿ, ಆರೋಗ್ಯ ನೋಡ್ಕೊ. ನಿನಗೊಂದು ಮಾತು ಕೇಳಲ್ಲ? ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಚಿನ್ನು. ಅವಳಿಗೆ ಹಠ ಜಾಸ್ತಿ. ತಂದೆ ತಪ್ಪಿದ್ರು ತಂದೆ ಆಗಬೇಕು ಅಂತ ಹಠ ಮಾಡ್ತಾಳೆ. ಅವಳು ಹಠ ಮಾಡಿದಾಗ ದಯವಿಟ್ಟು ನೀನು ಅವಳ ಜೊತೆ ಇರು. ಅವಳು ಸರಿ ತಪ್ಪನ್ನ ಹೇಳ್ಕೊಡು. ಅವಳ ಜವಾಬ್ದಾರಿನ ಅವಳು ತಿಳಿಯೋ ಹಾಗೆ ನೀನು ಮಾಡು. ಅಪ್ಪ, ಇದರಲ್ಲಿ ನಂದು ಚಿನ್ನದು ಫೋಟೋಸ್ ಇದೆ. ನನಗೆ ಗೊತ್ತು ನಮ್ಮಿಬ್ಬರನ್ನ ನೀನು ತುಂಬ ಮಿಸ್ ಮಾಡ್ತೀಯ ಅಂತ. ನಿಮ್ಮಿಬ್ಬರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿಲ್ದೆ ಹೋದರು ನೀವಿಬ್ಬರು ಹೀಗೆ ಒಂದಾಗಿದ್ದೀರಾ ಅಂದರೆ ಅದಕ್ಕೇನೋ ಬಲವಾದ ಕಾರಣ ಇರಲೇಬೇಕು. ಗೊಂಬೆ, ಚಿನ್ನುಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡಬೇಡ. ಅವಳಿಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಂಥದೇ ಸಂದರ್ಭ ಬರಲಿ, ಯಾವುದೇ ಕಾರಣ ಆಗಲಿ, ನೀವಿಬ್ಬರು ಜಗಳ ಆಡಬಾರ್ದು. ನನಗೆ ಒಂದು ಸಮಾಧಾನ ಏನು ಗೊತ್ತಾ? ಚಿನ್ನುನ ನೀನು ಕಾಳಜಿಯಿಂದ ನೋಡ್ಕೊಳ್ತೀಯ, ನಿನ್ನನ್ನು ಚಿನ್ನು ಕಾಳಜಿಯಿಂದ ನೋಡ್ಕೊಳ್ತಾರೆ. ನೀವಿಬ್ಬರು ನನಗೆ 2 ಕಣ್ಗಳಿದ್ದ ಹಾಗೆ. ರಾಮು, ಏ ರಾಮು, ಬಂದೆ ಅಜ್ಜಿ. ಬಾಯ್ಲಿ. ಹೇಳಿ ಅಜ್ಜಿ. ಎಲ್ಲಿದ್ದೆ? ಇನ್ನೆಲ್ಲಿರ್ತೀನಿ? ಅಡುಗೆ ಮನೇಲಿದ್ದೆ. ಏನ್ ಮಾಡ್ತಿದ್ದೆ? ಅಡುಗೆ ಮಾಡ್ತಾ ಇದ್ದೆ. ಸರಿ ನೋಡು, ಆ ಗೆಸ್ಟ್ ರೂಮ್ನ ಪೂರ್ತಿ ಕ್ಲೀನ್ ಮಾಡು. ಕಸ ಕಡ್ಡಿ ಬೇಡದಿರೋ ವಸ್ತುನೆಲ್ಲ ತೆಗೆದು ಆಚೆ ಹಾಕು. ಕಲ್ಪನಾ ಬರ್ತಿದ್ದಾಳೆ, ಅವಳ ಹತ್ರ ನಮ್ಮ ಹತ್ರ ಮಾತಾಡ್ತೀಯಲ್ಲ ತರ್ತರ್ಲೆ ಥರ, ಹಾಗೆಲ್ಲ ಮಾತಾಡಬೇಡ. ತುಂಬ ಸ್ಟ್ರಿಕ್ಟು, ಗೊತ್ತಾಯ್ತಾ? ಗೊತ್ತಾಯ್ತು. ಹಾಂ. ಸುಲೋಚನಾ, ರಾಮನಿಗೆ ಬುದ್ಧಿ ಹೇಳೋಕೆ ಹೊರಟಿದೆಯಲ್ಲ ನೀನು.
ಅವನು ನಮ್ಮ ಮನೇಲಿ ಇದ್ದು ಎಷ್ಟು ವರ್ಷ ಆಯಿತು. ಚಂದನ್ ಜೊತೆಗೆ ಬೆಳೆದು ದೊಡ್ಡವನಾಗಿದ್ದಾನೆ. ನಮ್ಮ ಮನೆ ರೀತಿ ನೀತಿ ಸಂಸ್ಕಾರ ಎಲ್ಲ ಗೊತ್ತಿದೆ ಅವನಿಗೆ. ಯಾರ ಜೊತೆ ಹೇಗಿರಬೇಕು ಅಂತಲೂ ಗೊತ್ತಿದೆ. ಅವನಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನೋಡ್ರಿ, ಕಲ್ಪನಾ ನಮ್ಮನೆ ಬಿಟ್ಟೋಗಿ 25 ವರ್ಷ ಆಯಿತು. ಈಗ ಬರ್ತಾ ಇದ್ದಾಳೆ. ಅವಳ ಸ್ವಭಾವ ಇವನಿಗೆ ಗೊತ್ತಿಲ್ಲ. ಸಖತ್ ಮುಂಗೊಪ್ಪ ಅವಳಿಗೆ. ಅದಕ್ಕೆ ಇವನಿಗೆ ಹೇಳ್ತಾ ಇದ್ದೀನಿ. ಅಮ್ಮ ಸರಿಯಾಗೇ ಹೇಳ್ತಿದ್ದಾರೆ. ಎಷ್ಟೋ ವರ್ಷ ಆದಮೇಲೆ ಅಕ್ಕ ಈ ಮನೆಗೆ ಬರ್ತಿದ್ದಾಳೆ. ರಾಮು ಅಷ್ಟೇ ಅಲ್ಲ, ಈ ಮನೆಯಲ್ಲಿರೋ ಎಲ್ಲರೂ ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವಳನ್ನ ಸಂತೋಷವಾಗಿಡಬೇಕು. ಅವಳು ಬೇರೆಯವ್ರ ಮನೆಯಲ್ಲಿ ಇದ್ದೀನಿ ಅಂತ ಅವಳಿಗೆ ಅನ್ನಿಸ್ಬಾರ್ದು. ಆಮೇಲೆ ಯಾರ್ಯಾರು ಎಲ್ಲೆಲ್ಲಿರಬೇಕೋ ಅಲ್ಲಲ್ಲೇ ಇರಬೇಕು. ಮತ್ತೆ ಅವಳನ್ನ ಬಿಟ್ಟಿದ್ದಾನವನು. ಅಂಥ ಚಿನ್ನದಂಥ ಹುಡುಗಿಯಿಂದ ದೂರ ಇರಬೇಕು ಅಂದರೆ ಅವನೆಂಥ ದುರದೃಷ್ಟವಂತ ಇರಬೇಕು ನೋಡು. ಅಂಥ ಹುಡುಗಿ ಜೊತೆ ಭಾಳ ಬಂಗಾರ ಮಾಡ್ಕೊಳ್ಳೋದು ಬಿಟ್ಟು ಅದೆಲ್ಲೋ ದೂರ ಇದ್ದಾನೆ ಅಲ್ವಾ ಅತ್ತೆ? ನನಗೆ ಚಂದುನ ಒಂದಿನ ದೂರ ಮಾಡಿರಬೇಕು ಅಂದ್ರೇ ಜೀವ ಹೋದಂಗೆ ಆಗತ್ತೆ. ಅಂಥದ್ರಲ್ಲಿ ಮದುವೆ ಆಗಿ ಅವಳ ಗಂಡನಿಂದ ದೂರ ಇರಬೇಕು ಅಂದರೆ ಅವಳ ಮನ್ಸಿಗೆ ಎಷ್ಟು ನೋವಾಗಿರಬೇಡ. ಈಗಿನ ಕಾಲದಲ್ಲಿ ಗಂಡ ಜೊತೆಗಿದ್ರೇ ಸುರಕ್ಷಿತವಾಗಿರೋದು ಕಷ್ಟ. ಅಂಥದ್ರಲ್ಲಿ ಈ ಒಬ್ಬಂಟಿ ಹುಡುಗಿನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಾವೇನು ಸದ್ಯಕ್ಕೆ ಅವಳಿಗೆ ಆಸರಿಯಾಗಿದ್ದೀವಿ ಸರಿ, ಅಕಸ್ಮಾತ್ ಅವಳೊಬ್ಳೇ ಇರೋ ಹಾಗಿದ್ದಿದ್ರೆ ಏನಾಗಿರ್ತಿತ್ತು? ಹೆಣ್ಣು ಅಂದರೆ ಆಟದ ವಸ್ತು ಆಗಿರೋ ಈ ಕಾಲದಲ್ಲಿ ಯಾವ ಪಾಪಿ ಕಣ್ಣು ಅವಳನ್ನ ಸುಟ್ಟಾಕ್ತಿತ್ತೋ ಏನೋ. ನನಗೆ ನಿನ್ನ ವಿಶ್ವಾಸದ ಅವಶ್ಯಕತೆನೂ ಇಲ್ಲ, ನನಗೆ ನಿನ್ನ ಸಹಾಯನೂ ಬೇಕಿಲ್ಲ. ನನಗೆ ನನ್ನ ಕೆಲಸ ಹೆಂಗೆ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅರೆ ಸಿಟ್ಟಾಗುವಂಥ ಕೆಲಸ ನಾನೇನು ಮಾಡಿದೆ ಇವಾಗ? ಅಲ್ಲ, ಎಲ್ಲರ ಜೊತೆನೂ ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗೇ ಇರ್ತೀಯ. ನಾನು ಅಂದರೆ ಮಾತ್ರ ಯಾಕೆ ಹಿಂಗೆ ಮುಖ ಮುರಿತೀಯ? ದುಷ್ಟರನ್ನ ಕಂಡ್ರೆ ದೂರ ಇರು ಅಂತ ನನ್ನ ತಾತಮ್ಮ ಹೇಳಿದಾಳೆ. ಕೊಚ್ಚೆ ಜೊತೆ ಸಹವಾಸ ಮಾಡಿದ್ರೆ ಜೀವನನೂ ಕೊಚ್ಕೊಂಡೇ ಹೋಗುತ್ತೆ ಅಂತಲೂ ಹೇಳಿದಾಳೆ. ಅಲ್ಲ ಚಿನ್ನು, ಹಳೆಯದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಡ. ನೀನು ಕಷ್ಟದಲ್ಲಿದೆಯಾ ಅಂತ ತಾನೇ ಹೆಲ್ಪ್ ಮಾಡೋಕ್ಕೆ ಬಂದೆ. ನೋಡು, ನನ್ನಲ್ಲೂ ಅದು ತುಂಬಾ ಇದೆ. ಅದೇ ಅದು ಮನುಷ್ಯತ್ವ, ನನ್ನಲ್ಲೂ ಅದು ತುಂಬಾ ಇದೆ. ಸಹಾಯ ಮಾಡಿದಾಯ್ತಲ್ಲ, ಇನ್ನಿನ್ನು ಹೋಗ್ಬೋದು. ಮತ್ತೇನಾದರೂ ಸಹಾಯ ಬೇಕಾದರೆ ಕೇಳು, ನಾನು ಇಲ್ಲೇ ಇರ್ತೀನಿ. ಹಾಂ, ನನಗಿನ್ನೂ ಅಂಥ ದುರ್ಗತಿ ಬಂದಿಲ್ಲ. ಚಿನ್ನು, ಬಂದ ಕಬಾಬ್ ಮೇ ಹಡ್ಡಿ. ಎಲ್ಲ ರಾಂಗ್ ಟೈಮು. ಚಿನ್ನು, ಯಾಕೆ ಚಿನ್ನು, ಏನಾಯ್ತು? ಯಾಕೆ ಹೀಗೆ ನಿಂತಿದ್ದೀಯಾ? ಏನೂ ಇಲ್ಲ, ಕಳ್ಬೇಕು ಬಂತು, ಉಗಿದು ಓಡಿಸ್ದೆ. ಸರಿ, ಅದೆಲ್ಲ ಬಿಡು. ಅವ್ರಿಗೆ ತುಂಬ ತಲೆನೋವಂತೆ, ಶುಂಠಿ ಟೀ ಮಾಡಿದ್ದೀನಿ, ಅವ್ರಿಗೋಗಿ ಕೊಟ್ಟು ಬರ್ತೀಯಾ? ಕೊಡು. ನಿಂತ್ಕೋ ಕುಮುದ. ನನ್ನಿಂದ ಏನಾದರೂ ಬೇಜಾರಾಯ್ತೇನೆ? ಹಾಗೇನಿಲ್ಲ ಅಕ್ಕ. ಮತ್ತೆ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಇನ್ನೇನು ಮಾಡ್ಲಕ್ಕ, ಚಿಕ್ಕವರಿಂದ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ನನ್ನ ಪರಿಸ್ಥಿತಿ ಇಳಿದಿದೆ. ನೀನೇ ನೋಡಿದ್ಯಲ್ಲ, ಗೊಂಬೆ ಹೇಗೆ ನನಗೆ ಅನ್ಬಾರ್ದನ್ನೆಲ್ಲ ಅಂದ್ಲು ಅಂತ. ಕಾಲಲ್ಲಿ ಮೆಟ್ಕೊಳ್ಳೋದನ್ನ ಶಾಲಲ್ಲಿ ಸುತ್ಕೊಂಡು ಹೊಡಿಯೋದು ಅಂದರೆ ಈಗ ನಿನ್ನ ಮಗಳು ಮಾಡಿದ್ಲಲ್ಲ ಅದೇ. ಕುಮುದ, ಗೊಂಬೆ ವಿಷಯ ನಿನಗೇ ಗೊತ್ತು. ಅವಳು ನನ್ನನ್ನೇ ಬಿಡಲ್ವೇ? ಈ ಕೆಲಸದವಳಿಗೆ ನಾನೇ ಒಂದು ಮಾತಾಡಿದ್ರು ಹಿಂದೆ ಮುಂದೆ ನೋಡದೆ ನನಗೇ ಮಾತಾಡ್ತಾಳೆ. ಈ ಮನೆಗೆ ಬರೋದಕ್ಕಿಂತ ಮುಂಚೆ
ಈ ಪೀಡೆ ವಿಷಯವಾಗಿ ನನಗೂ ಗೊಂಬೆಗೂ ದೊಡ್ಡ ಜಗಳನೇ ಆಯಿತು. ಕೊನೆಗೆ ಗೊಂಬೆನೆ ಬಂದು ಸಾರಿ ಕೇಳಿದ್ಲು. ಅದು ಬೇರೆ ಮಾತು. ಈ ಪೀಡೆಗೆ ಯಾರಾದರೂ ಏನಾರ ಅಂದರೆ ಗೊಂಬೆ ಸಹಿಸ್ಕೊಳ್ಳೋದೇ ಇಲ್ಲ ಕಣೆ. ಅದೇನು ಮೋಡಿ ಮಾಡಿದಳೋ ಏನೋ. ಅಕ್ಕ, ಎಲ್ರನ್ನೂ ನೀನು ಮಾತಲ್ಲೇ ಮರಳು ಮಾಡಿ ಮಾತಲ್ಲೇ ಕಟ್ ಹಾಕೋ ನಿನಗೆ ನಿನ್ನ ಸ್ವಂತ ಮಗಳನ್ನ ಕಟ್ ಹಾಕೋಕ್ಕಾಗ್ತಿಲ್ಲ ಅಂದರೆ ನಂಗೆ ನಂಬೋಕ್ಕಾಗ್ತಿಲ್ಲ. ನಿನಗೇನು ಕುಮುದ, ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಗೊಂಬೆ ಇರುವಾಗ ಈ ಪೀಡೆಗೆ ನಾವು ಹಿಂಸೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಪ್ರಯತ್ನನೂ ನಾವು ಮಾಡಬಾರ್ದು. ಗೊಂಬೆ ಇಲ್ಲದೆ ಇರುವಾಗ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು. ನೀನು ಮಾತಾಡೋದನ್ನ ಕೇಳ್ತಾ ಇದ್ರೆ ಗೊಂಬೆ ಬಗ್ಗೆ ನಿನಗೂ ಭಯ ಇರೋ ಹಾಗೆ ಕಾಣ್ತಿದೆ. ನಿಜ. ನಾನು ಯಾರಿಗಾದ್ರೂ ಹೆದರುತ್ತೀನಿ ಅಂದರೆ ಅದು ನನ್ನ ಮಗಳಿಗೆ ಮಾತ್ರ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ನನ್ನ ಹತ್ರನೇ ಇಲ್ಲ ಕಣೆ. ಅಂದರೆ ಮುಂದೆನೂ ಇದು ಹೀಗೆ ಮುಂದುವರಿಯುತ್ತಾ? ಇದು ಹೀಗೆ ಮುಂದುವರೆದ್ರೆ ನಮ್ಮ ಪ್ಲಾನ್ ಗತಿ ಏನಕ್ಕ? ನಮ್ಮ ಆಸೆ ಕನಸುಗಳಿಗೆ ಗೋರಿ ಕಟ್ಟಬೇಕಾ? ಇಲ್ಲ ಇಲ್ಲ ಕುಮುದ, ಎಲ್ಲ ಗಂಟುಗಳನ್ನೂ ಬಿಡಿಸಬಹುದು. ಗೊಂಬೆ ತಾನಾಗ್ ತಾನೇ ಈ ಪೀಡೆ ಕುತ್ತಿಗೆ ಹಿಡಿದು ಆಚೆ ಹಾಕ್ತಾಳೆ. ಅದಕ್ಕೆ ನನ್ನ ಹತ್ರ ಪ್ಲಾನೂ ಇದೆ.